ಸ್ಟಾರ್ಟಿಂಗ್ ಅಲ್ಲಿ ಸೈಲೆಂಟ್ ಆಗಿದ್ದಂತಹ ಧ್ರುವಂತ್ ಅವರು ಬರ್ತಾ ಬರ್ತಾ ಆಫ್ಟರ್ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ಮೇಲೆ ಯಾಕೆ ವೈಲೆಂಟ್ ಆದ್ರು ಅಂತ. ಆಕ್ಚುಲಿ ನಾನು ಬಿಗ್ ಬಾಸ್ ನೋಡಿರೋನೇ ಅಲ್ಲ. ನನಗೇನಿತ್ತು ಆಸೆ ಇತ್ತು ಬಿಗ್ ಬಾಸ್ ಒಂದು ಆಟ ಆಡಬೇಕು ಮತ್ತೆ ಸುದೀಪ್ ಸರ್ ಇರ್ಬೇಕಾದ್ರೆ ಮಾಡಬೇಕು ಅಂತ. ಸುದೀಪ್ ಸರ್ ಹೋಗ್ತೀನಿ ಅಂತ ಹೇಳಿದ್ರು, ನಾನು ಈ ಸೀಸನ್ ಮಾಡಲ್ಲ ಅಂತ. ಸೊ ಅವ್ರು ಇರ್ಬೇಕಾದ್ರೇನೆ ಆಟ ಆಡಬೇಕು, ಎಷ್ಟೇ ದಿವಸ ಇರಲಿ ಆಟ ಆಡಬೇಕು ಅಂತ. ನಾನೊಂದು 2 ವಾರ ಇರ್ತೀನಿ ಅನ್ನೋ ಧೈರ್ಯನೂ ಇರಲಿಲ್ಲ ನನಗೆ. ಸೊ ನಾನು ಆಟ ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಲ್ಲಿ ಕಂಟೆಸ್ಟೆಂಟ್ಸ್ ಹೇಗೆ ಆಟ ಆಡಬೇಕು ಅನ್ನೋದೊಂದು ಬ್ಲೂ ಪ್ರಿಂಟ್. ಈಗ ನೀವು ಬೇರೆಯವ್ರನ್ನ ನೋಡಿದ್ರೆ, ಗಿಲ್ಲಿ ಆಗಲಿ ಅಥವಾ ಬೇರೆಯವ್ರನ್ನ ನೋಡಿದ್ರೆ, ಕೆಲವ್ರು ನೋಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಗೊತ್ತು ಈ ಆಟ ಹೇಗೆ, ಎಲ್ಲೆಲ್ಲಿ ಏನೇನು ಪ್ಲೇ ಮಾಡಬೇಕು, ಏನು ಕೊಡಬೇಕು, ಏನು ತಗೋಬೇಕು ಅಂತ. ನಮಗೇನು ಗೊತ್ತಿಲ್ಲ. ನಾನಲ್ಲಿ ಮಗುವಾಗಿ ಬಂದೆ, ನಾನು ಕಲ್ತಿದ್ದಲ್ಲಿ ಏನು ಆಟ ಇದು, ಮನೆ ಹೇಗಿರುತ್ತೆ, ಇಲ್ಲಿ ಕಂಟೆಸ್ಟೆಂಟ್ ಹೇಗೆ, ಒಂದು ಏನೇನೋ ಒಂದು ಸ್ವಲ್ಪ ಭಯ ಇತ್ತು ಮುಂಚೆ. ಕಲಿತಾ ಏನಾಯಿತು, ಮತ್ತೆ ನಮ್ಮ ತಂದೆನೂ ಹೇಳಿದ್ರು ನಿನ್ನ ಹಠ ಗೊತ್ತು ಆಟ ಆಡು ಅಂತ. ನೆಕ್ಸ್ಟ್ ಇಮಿಡಿಯೇಟ್ಲಿ ನನಗೆ ಸೀಕ್ರೆಟ್ ರೂಮ್ ಸಿಗುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಟಿ ವಿಲಿ ನೋಡಿದಾಗ ನನಗೆ ಗೊತ್ತಾಗುತ್ತೆ, ಓಕೆ ಇನ್ನು ನಾವು ನಮ್ಮ ಫಾರ್ಮಿಗೆ ಬರಬೇಕು ಅಂತ, ನನ್ನ ರಿಯಲ್ ಸ್ಟೈಲಿಗೆ ಬರಬೇಕು ಅಂತ. ಹಾಗೆ ಎತ್ಕೊಳ್ತೀನಿ ಸರ್ ಗನ್ನು. ಹಾಗೆ ಎತ್ಕೊಂಡು ಆಗ ಸ್ಟಾರ್ಟ್ ಮಾಡಿದ್ದು ಫೈನಲ್ ಲಾಸ್ಟ್ ವೀಕ್ವರೆಗೂ ಐ ನೆವರ್ ಲುಕ್ ಬ್ಯಾಕ್. ಹೊಡ್ಕೊಂಡು ಬಂದಿದ್ದೆ. ಅಶ್ವಿನಿ ಮೇಡಮ್ ಇಮೋಷ್ನಲ್ ಸಪೋರ್ಟ್ ಕೊಟ್ಟರು, ನಾನು ಅವ್ರಿಗೆ ಕೊಟ್ಟೆ. ಬನ್ನಿ ಮ್ಯಾಮ್, ಸಾಫ್ಟ್ ಕಾರ್ನರ್ ಟಾರ್ಗೆಟ್ ಮಾಡ್ತಾಯಿದ್ರು. ಎಲ್ಲದರಿಂದ ಹೊರಗಡೆ ಇಟ್ಟು, ಅಂದರೆ ಪರ್ಫಾರ್ಮರ್ ಎಲ್ಲ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಗುದ್ದಾಡಿ ಅದನ್ನ ಎತ್ಕೊಂಡು ಬಂದು ಒಬ್ಬೊಬ್ಬರನ್ನ ಚಾಲೆಂಜ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಸ್ಪೆಕ್ಟಾಕ್ಯುಲರ್ ಎಕ್ಸ್ಪೀರಿಯನ್ಸ್. ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಫಾಲೋವರ್ಸ್ಗಳ ಸಂಖ್ಯೆನೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ಅದು ಕೇವಲ 10ರಲ್ಲ, 100ರಲ್ಲ, 1000ರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ. ಬಟ್ ನಿಮ್ದು ಯಾಕೆ ಹೆಚ್ಚಾಗಿಲ್ಲ ಅನ್ನುವಂಥದ್ದು? ಯಾಕೆಂತಂದರೆ ಕೇವಲ 20ರೊಳಗಡೆನೇ ಇದೆ, 20 ಅಂದರೆ 20K ಒಳಗಡೆನೇ ಇರುವಂಥದ್ದು. ಯಾಕೆಂತಂದರೆ ಮೊದಲನೇದಾಗಿ ಐ ಆಮ್ ನಾಟ್ ಅ ಸೋಷಿಯಲ್ ಮೀಡಿಯಾ ಪರ್ಸನ್. ಭಾಳ ಕಮ್ಮಿ. ಒಂದು ಬೇಕಲ್ಲ, ಒಂದು ಅಕೌಂಟ್ ಬೇಕಲ್ಲ ಅಂತ ಇಟ್ಕೊಂಡ್ರು. ನಾನು ಅದನ್ನೇ ಹೇಳಿದ್ದು, ಐ ಮೇ ಬಿ ದ ಫಸ್ಟ್ ಕಂಟೆಸ್ಟೆಂಟ್ ಹೂ ವಾಸ್ ನಾಟ್ ಫಸ್ಟ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ ವಿದೌಟ್ PR, ಯಾವುದೇ ಸಪೋರ್ಟ್ ಸಿಸ್ಟಮ್ ಇದೆಲ್ಲ ಇಲ್ಲದೆ 3-4 PR ಇಟ್ಕೊಂಡಿದ್ರಂತೆ ಕೆಲವ್ರಿಗೆಲ್ಲ. ಇದೆಲ್ಲ ಇಲ್ಲದೆ ಹೋಗಿರೋನು. ಆ್ಯಂಡ್ ನಂದು ಎಷ್ಟೋ ಟೈಮ್ವರೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೈವೇಟಲ್ಲೇ ಇಟ್ಕೊಂಡಿದ್ದವನ್ನ. ನಿಮಗೆ ನಂದು ಎಲ್ಲೂ ಸಿಗಲ್ಲ ಅಷ್ಟು. ಆಮೇಲೆ ನಾನು ಹೀಗೆ ವ್ಯಕ್ತಿ ಕೂಡ ಭಾಳ ಪ್ರೈವೇಟ್ ವ್ಯಕ್ತಿ ನಾನು. ನಿಮಗೆ ನನ್ನ ಪ್ರೊಜೆಕ್ಟಲ್ಲಿ ಬಿಟ್ಟರೆ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ನಾನು ಎಲ್ಲೂ ಹೊರಗಡೆ ಕಾಣಕ್ಕೆ ಸಿಗಲ್ಲ. ಯಾವುದೇ ಕಾರ್ಯಕ್ರಮ, ಇನಾಗ್ರೇಷನ್, ಅಲ್ಲಿ ಇಲ್ಲಿ ಪೋಸ್ಟು ಪೇಜ್, ನಾನು ಎಲ್ಲಾದರೂ ಒಂದು ಹೊರಗಡೆ ಹೋಗ್ತೀನಿ, ಔಟ್ ಆಫ್ ಇಂಡಿಯಾ ಹೋಗ್ತೀನಿ, ಇಲ್ಲದ್ರೆ ನಮ್ಮದು ಏನಿದೆ ಅದು ನನ್ನ ಏನು ನೆಕ್ಸ್ಟ್ ಮಾಡಬೇಕು ಅದ್ರ ಬಗ್ಗೆನೇ ಇರ್ತೀನಿ. ಐ ಆಮ್ ನಾಟ್ ಅ ಸೋಷಲೈಸಿಂಗ್ ಪರ್ಸನ್ ಅಷ್ಟು. ಅಂಥದ್ರಲ್ಲಿ 3000 ಏನೋ ಇತ್ತು ಅನಿಸುತ್ತೆ ನಂದು. ಜಾಸ್ತಿ ನಾನು ಎಲ್ಲೂ ಪಬ್ಲಿಷ್ ಮಾಡಿರಲಿಲ್ಲ, ಪ್ರೈವೇಟ್ ಇತ್ತು ಅಕೌಂಟ್. ಅದನ್ನ ಈಗ ಪಬ್ಲಿಕ್ ಮಾಡಿದ್ದೀನಿ. ಇದಕ್ಕೆ ಹೋಗೋಕ್ಕಿಂತ ಸ್ವಲ್ಪ ಟೈಮ್ ಮುಂಚೆ ಪಬ್ಲಿಕ್ ಮಾಡಿದ್ದು. 3000 ಇದ್ದಿದ್ದೀಗ 20,000ಕ್ಕೆ ಬಂದಿದೆ ಅಂತಂದರೆ ಐ ಗೆಸ್ ಇಟ್ಸ್ ಅ ಗುಡ್ ಮೂವ್. ಅಂದರೆ ವಿತೌಟ್ PR ಇಲ್ದಂಗೆ. ವಿತೌಟ್ PR. ಓಕೆ. ನಿಮ್ಮ ಪ್ರಕಾರ ಜೆನ್ಯೂನ್ ಆಗಿ ಎಷ್ಟು ಜನ ಬಂದರೆ ಸಾಕು? ನನಗೆ ಸಾಕು. ಆ್ಯಂಡ್ ಒಂದೊಂದು ಸರ್ತಿ ಏನಾಗುತ್ತೆ ಸರ್, ನನ್ನ ಸ್ಟೈಲ್ ಹೇಳ್ತೀನಿ ಕೇಳಿ. ನಾನು ಯಾರನ್ನೋ ಮೆಚ್ಚಕ್ಕೆ ಆಟ ಆಡೋ ಮಗನೇ ಅಲ್ಲ ನಾನು. ನಂದು ಆಟ ಅದು, ನಂದು ಆಟ. ನಾನು ಯಾರು, ನನ್ನ ಕನಸು ಏನಿತ್ತು, ನಾನು ನನ್ನ ವ್ಯಕ್ತಿತ್ವನೇನು ತೋರಿಸ್ಬೇಕಿತ್ತು ಅಂತ ಪ್ಲ್ಯಾಟ್ಫಾರ್ಮ್ ಸಿಕ್ತು, ಲಾಂಚ್ ಮಾಡಿದ್ವಿ ಅಷ್ಟೇ. ಎಸ್, ಐ ಸ್ಟಾರ್ಟೆಡ್ ಲೇಟ್ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಆ ಪ್ಲ್ಯಾಟ್ಫಾರ್ಮ್, ನಾನು ನೋಡಿರೋನಲ್ಲ. ಯಾವಾಗ ಗೊತ್ತಾಯಿತು, ವಿ ಲಾಂಚ್ಡ್ ಆನ್ ದ ಫುಲ್ ಪವರ್. ಅದಕ್ಕೇನು ಸಿಗಬೇಕು, ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ ನನಗೆ ನಮ್ಮ ಕರ್ನಾಟಕದ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ. ಸರ್ ಅದಕ್ಕಿಂತ ದೊಡ್ಡದು ಏನಿದೆ ಸರ್? 12 ಸೀಸನ್ನ ಕಟ್ಟಿರೋರವರು, ಈ ಬಿಗ್ ಬಾಸ್ನ ಇಂಚಿಂಚು ತಿಳ್ಕೊಂಡಿರೋರವರು, ಅಲ್ಲಿಯ ಕೃಷ್ಣ ಪರಮಾತ್ಮ ಅವರು. ನೀವು ಇಡೀ ಬಿಗ್ ಬಾಸ್ನ 12 ಸೀಸನ್ನ ಭಗವದ್ಗೀತೆ ಅಂತ ತಗೊಂಡ್ರೆ ಅದ್ರದ್ದು ಕೃಷ್ಣ ಪರಮಾತ್ಮ ಅವರು. ಆ ಕೃಷ್ಣ ಪರಮಾತ್ಮ ಯಾವ್ಯಾವ ಆ್ಯಂಗಲಲ್ಲಿ ನನ್ನ ನೋಡಿರಬೇಡ ಸರ್, ಆ ಇಡೀ ಸೀಸನ್ನ ಚಪ್ಪಾಳೆ ಕೊಡೋಕ್ಕೆ ನಾವು ಬೆಲೆ ಕಟ್ಟಕ್ಕಾಗ್ದಿರೋದನ್ನ, ಅದೇ PR ಇಲ್ಲದೆ, ಅದಿಲ್ಲದೆ, ಪ್ರಮೋಷನ್ ಇಲ್ಲದೆ, ಬೆಲೆ ಕಟ್ಟಕ್ಕಾಗ್ದಿರೋದನ್ನ ಗೆದ್ಕೊಂಡು ಬಂದ್ವಿ. ಆ್ಯಂಡ್ ಕಲರ್ಸ್ ಮತ್ತು ಬಿಗ್ ಬಾಸು ಅಷ್ಟೇ ನನಗೆ ಕೊಟ್ಟಿರೋ ಪ್ರೀತಿ ಇದೆಯಲ್ಲ ಸರ್, ಬಹುಶಃ ಯಾವ ಕಂಟೆಸ್ಟೆಂಟ್ಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ತಮ್ಮನ ಮದುವೆ ಕೂಡ ಇತ್ತು, ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಅವನ ಆಲ್ಬಮಲ್ಲಿ ಇಲ್ಲ ಅಂತ ಇಡೀ ಸ್ಟೇಟಲ್ಲಿ ನೋಡಬೇಕು ನಿನ್ನ ತಮ್ಮನ ಫಂಕ್ಷನ್ ಅಂತ ರೀಕ್ರಿಯೇಟ್ ಮಾಡಿ ನನಗೆ ನನ್ನ ತಮ್ಮನ್ನ ಯಾವ ಮದುವೆಗಾಗಿತ್ತ ಅದೇ ಡ್ರೆಸ್ಸಲ್ಲಿ ಇರಿಸಿ ನನಗೋಸ್ಕರ ಇವೆಂಟ್ ಮಾಡ್ತಾರೆ. ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟಿಂದ ಆಶೀರ್ವಾದ ಮಾಡಿಸ್ತಾರೆ, ಜನಗಳ ಆಶೀರ್ವಾದ ಸಿಗುತ್ತೆ. ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತೆ ಸರ್? ಇದನ್ನೇ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀನಿ ಅಂದರೆ ಎಷ್ಟು ಕೋಟಿ ಬೇಕು ಸರ್ ನನಗೆ? ಮಾಡಿದ್ರೂ ಈ ವ್ಯಾಲ್ಯೂ ಸಿಗ್ತಾ ಇತ್ತ ಸರ್? ನಾನು ಗೆದ್ದಿರೋದೇ ಬೇರೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.